ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರ ಉದ್ದೇಶ ಏನು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಮಾವಂಗೆ ವಿಷಯ ಏನೂ ಹೇಳೋದು ಬೇಡ. ಅದಕ್ಕೆ ಮೀಡಿಯಾದವರಿಂದ ದೂರ ಇರೋಣ ಅಂತ ಹೇಳ್ತಿದ್ದೀನಿ. ನಾನು ನಮ್ಮಪ್ಪನ ಹತ್ರ ಮಾತಾಡಿದ್ದೀನಿ. ಓಪನ್ ಮಾರ್ಕೆಟಲ್ಲಿ ನಿಮ್ಮ ಕಂಪನಿ ಶೇರ್ಗಳನ್ನ ಬೈ ಮಾಡೋದಕ್ಕೆ ಟ್ರೈ ಮಾಡಿ ಅಂತ. ಈ ಬಿಸ್ನೆಸ್ಸು ಶೇರು ಇದೆಲ್ಲ ಆಮೇಲೆ, ಫಸ್ಟು ಡ್ಯಾಡ್ ಹೆಲ್ತ್ನ ನೋಡೋಣ ಬಾವಾ. ಓಕೆ, ಮಾತಿಗೆ ಹೇಳಿದೆ ಅಷ್ಟೇ. ಅಲ್ಲ, ನಡೀತಿರೋ ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ನಾನು ಹೇಳಬೇಕಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಇನ್ನು ಮಾವನ ವಿಷಯಕ್ಕೆ ಬಂದರೆ, ಮಾವನ ಹೆಲ್ತ್ ಹಿಸ್ಟ್ರಿ ಎಲ್ಲ ನಮ್ಮ ಮಾಮೂಲಿ ಡಾಕ್ಟ್ರಿಗೆ ಗೊತ್ತಿದೆಯಲ್ಲ. ಇನ್ನು ಹೊಸ ಡಾಕ್ಟರ್ನ ಏನಕ್ಕೆ ಕನ್ಸಲ್ಟ್ ಮಾಡ್ಬೇಕು ನಾವು? ಯಾಕಂದ್ರೆ ಹಿಸ್ ಅ ಸ್ಪೆಷಲಿಸ್ಟ್. ಅದಕ್ಕೆ ಏನು ಸ್ಪೆಷಲಿಸ್ಟೋ ಏನೋ, ಇತ್ತೀಚೆಗೆ ಈ ಮಾಡರ್ನ್ ಮೆಡಿಸಿನ್ಸ್ ಎಲ್ಲ ದೊಡ್ಡ ಬಿಸ್ನೆಸ್ ಆಗೋಗಿದೆ. ಫಾರಿನ್ ಡಾಕ್ಟ್ರು ಅದು ಇದು ಅಂತ ಚೆನ್ನಾಗಿ ದುಡ್ಡು ಕೀಳ್ತಾರೆ. ಯಾರು ನಂಬೋದೋ ಬಿಡೋದೋ. ಡಾಕ್ಟರ್ ಅಂತಾನೆ ಅಲ್ಲ, ಯಾರನ್ನು ನಂಬೋದು ಕಷ್ಟನೇ. ಹತ್ತಿರದವರೇ ಬೆನ್ನಿಗೆ ಚೂರಿ ಹಾಕ್ಬೋದು. ಇವನೇನು ನನಗೆ ಟಾಂಟ್ ಕೊಡ್ತಿದ್ದಾನ ಹೇಗೆ? ನಾನು ಹಾಗಲ್ಲ ಹೇಳಿದ್ದು. ಅಂದರೆ ಮಾವ ಅಂತ ರಿಚ್ ಪರ್ಸನು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದರೆ ಅವ್ರ ಕಡೆಯಿಂದ ಎಷ್ಟು ಬೇಕಾದ್ರೂ ಚಾರ್ಜ್ ಮಾಡಿಸ್ಕೊಳಕ್ಕೆ ರೆಡಿ ಇರ್ತಾರೆ. ಯಾವುದ್ಯಾವುದೋ ಕೆಲ್ಸಕ್ಕೆ ಬಾರ್ದಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನನ್ನ ಕಿಡ್ನ್ಯಾಪ್ ಮಾಡಿದವ್ರಿಗೆ